ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಇನ್ನೂ ಈಗಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕನೆಕ್ಷನ್ ಅಲ್ಲಿ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಎವ್ರಿ ಡೇ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಬಹುದು. ಸೊ ಡೆಫಿನೆಟ್ಲಿ ಇದು ಮದುವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ಜೂನ್ ಮಂತ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಏನೆಲ್ಲ ಬದಲಾವಣೆಗಳಾಗತ್ತೆ, ನಿಮ್ಮ ಇಬ್ಬರ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಅಂಡ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಟ್ಯಾರೋ ಗೈಡೆನ್ಸ್ ಇರುತ್ತೆ, ಮತ್ತೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಗೈಸ್, ಯಾರೆಲ್ಲ ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಜೂನ್ ಮಂತ್ ಅಲ್ಲಿ ನಿಮ್ಮಿಬ್ರು ಮಧ್ಯ ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂಡ್ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು 7 ಆಫ್ ಕಪ್ಸ್ ಇದೆ. ಓಕೆ, ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವಿ ಹ್ಯಾವ್ 7 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್, ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸೋರ್ಡ್ಸ್, 7 ಆಫ್ ವ್ಯಾನ್ಸ್, 2 ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್, ಅದ್ರ ಜೊತೆಗೆ ಐ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯ ಪಾಸ್ಟ್ ಅಲ್ಲಿ ಆಗಿರುವಂತಹ ಜಗಳಗಳು ನೀವಿಬ್ರು ಇನ್ನೂ ಮರ್ತಿಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ನಿಮ್ಮಿಬ್ರು ಮಧ್ಯ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಜಗಳ ನಡೀತಾ ಇದೆ, ಸಮಥಿಂಗ್ ಇಸ್ ಡಿಸ್ಟರ್ಬಿಂಗ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದ್ ಕಡೆ ನಂಗೆ ಪೇಜ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮಿಬ್ರಲ್ಲಿ ಹಿಂದೆ ಆಗಿರುವಂತಹ ವಿಚಾರಗಳನ್ನ ಇವಾಗ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ, ಅಥವಾ ನೀವ್ ಮರ್ತಿದ್ದೀರಾ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಪಾಸ್ಟ್ ಅಲ್ಲಿ ಆಗಿರುವಂತಹ ವಿಚಾರಗಳನ್ನ ನಿಮ್ಮ ಹತ್ರ ಇವಾಗ ಅವರು ಡಿಸ್ಕಸ್ ಮಾಡಿ ಜಗಳ ಮಾಡ್ತಾ ಇರ್ಬೋದು, ಆರ್ಗ್ಯುಮೆಂಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಗೈಸ್, ಐ ಥಿಂಕ್ ಯು ಹ್ಯಾವ್ ಟು ಸ್ಟಾಪ್ ದಿಸ್ ಪಾಸ್ಟ್ ಅಂದ್ರೆ ಪಾಸ್ಟ್ ಅಲ್ಲಿ ಆಗಿರುವಂತಹ ವಿಚಾರಗಳನ್ನ ತಗೊಂಡು ಮಾತಾಡೋದು ಇಟ್ ಈಸ್ ನಾಟ್ ರೈಟ್ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಟ್ರಿಗರ್ ಆಗ್ತಾ ಇರ್ಬೋದು. ಸೊ ನಿಮ್ಮಿಬ್ರು ಮಧ್ಯ ನೋ ಕಮ್ಯುನಿಕೇಶನ್, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್, ಬ್ಲಾಕಿಂಗ್ ಎನರ್ಜಿ ಇದೆಲ್ಲಾನು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ನ ನಿಭಾಯಿಸಕ್ ಆಗ್ತಾ ಇಲ್ಲ, ಬ್ಲಾಕ್ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ದಾರೆ, ನಿಮ್ ಜೊತೆಗೆ ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ, ನೀವಿಲ್ಲಿ ತುಂಬಾನೇ ಬೇಜಾರಲ್ಲಿ ಇದ್ದೀರಾ, ಡಿಪ್ರೆಷನ್ ಅಲ್ಲಿ ಇದ್ದೀರಾ. ಸೊ ನನ್ನ ವ್ಯಕ್ತಿ ಯಾಕೆ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ಯಾಕೆ ಅವ್ರು ನನ್ನ ಜೊತೆಗೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಯಾಕೆ ಅವ್ರಿಗೆ ಈ ತರ ನನ್ನ ಹತ್ರ ಮಾಡ್ತಾ ಇದ್ದಾರೆ, ಈ ತರದೆಲ್ಲಾನು ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಅಂದ್ರೆ ನಿಮ್ಮಿಬ್ರಿಗೆ ಅದು ಫೀಲ್ ಆಗ್ತಾ ಇದೆ, ನಿಮಗದು ಫೀಲ್ ಆಗ್ತಾ ಇದೆ. ಸೊ ನನ್ನ ವ್ಯಕ್ತಿ ನನ್ನ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಸೊ ಏನ್ ಆಗ್ತಾ ಇದೆ ಅವರ ಜೀವನದಲ್ಲಿ, ಅಥವಾ ಅವರ ಮೈಂಡ್ ಅಲ್ಲಿ ಏನಿದೆ ನನ್ನ ಬಗ್ಗೆ ಅನ್ನೋದಾದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ತುಂಬಾನೇ ನಿಮ್ಮ ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ಐ ಥಿಂಕ್ ನಂಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ
ಅವರ ಫ್ಯಾಮಿಲಿನಲ್ಲಿ ಅವರ ತಾಯಿ ಅಥವಾ ಅವರ ಜೊತೆಗಿರುವಂತಹ ಕೆಲವೊಂದು ಜನಗಳು ನಿಮ್ಮ ವ್ಯಕ್ತಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಸಂಬಂಧನ ಬಿಟ್ಟು ಬರೋದಿಕ್ಕೆ ಹೇಳ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮಗೆ ಪ್ರಾಬ್ಲಮ್ಸ್ ಕೂಡ ಇದೆ. ಅದಕ್ಕೆ ನಿಮ್ಮ ವ್ಯಕ್ತಿ ಡೈಲಿ ಒಂದೊಂದು ವಿಚಾರಗಳನ್ನ ತಗೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಜಗಳ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅವರ ಮನ್ಸಿನಲ್ಲಿ ಏನಿದೆ ಅಂತ. ಎಲ್ಲ ಒಂದು ಕಡೆ ನಾನೇನ್ ಹೇಳ್ಬೋದು ಅಂದ್ರೆ ಗೈಸ್, ನಿಮ್ಮಿಬ್ರು ಮಧ್ಯೆ ಈ ಒಂದು ಜೂನ್ ಮಂತ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದಕ್ಕೆ ಡೆಫಿನೆಟ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬೋದು. ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ. ಸೊ ನೀವು ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಸೊ ಸದ್ಯಕ್ಕೆ ಅವರ ಮನಸ್ಸಲ್ಲಿ ಅವ್ರ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ, ತುಂಬಾನೇ ಟಯರ್ಡ್ ಆಗ್ತಾ ಇದಾರೆ ಆಕ್ಚುಲಿ. ಯಾಕಂತಂದ್ರೆ ಅವರ ಮನೆಯಲ್ಲಿ ಇರೋರು ತುಂಬಾ ತಲೆ ಕೆಡಿಸ್ತಾ ಇದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅವ್ರು ಮಾತಾಡ್ಬೇಕು ಅನ್ನುವಾಗ ನೀವ್ ಅವ್ರಿಗೆ ಸಿಗದೆ ಇರ್ಬೋದು, ಅಥವಾ ಅವ್ರಿಗೆ ಮನ್ಸಿನಲ್ಲಿ ನಿಮ್ಮ ಮೇಲೆ ತುಂಬಾನೇ ಒಳ್ಳೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ, ಕೇರ್ ಇದೆ. ಸೊ ಅದಕ್ಕೆ ಅವ್ರು ಎಷ್ಟೇ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಅವ್ರು ಮತ್ತೆ ಅನ್ಬ್ಲಾಕ್ ಮಾಡ್ಕೊಂಡು ಏನಾದ್ರೂ ಒಂದು ವಿಚಾರನ ತಗೊಂಡ್ ಬಂದ್ ಮಾತಾಡ್ತಾ ಇದಾರೆ ಅಂತ ಅಂದ್ರೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ದೇರ್ ಎಮೋಷನ್ಸ್. ಅದಕ್ಕೆ ಅವ್ರ ಮನಸ್ಸು ತುಂಬಾನೇ ಚಂಚಲತೆ ಆಗ್ತಾ ಇದೆ. ಸೊ ತುಂಬಾ ಮನಸ್ಸು ಕೆಡ್ತಾ ಇದೆ ಅವ್ರದ್ದು. ಸೊ ಡೇ ಬೈ ಡೇ ಅವ್ರು ಕನ್ವಿನ್ಸ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಐ ಥಿಂಕ್ ನಿಮ್ಮ ವಿಚಾರ ಅಂತ ಬಂದ್ರೆ ಅಪೋಸಿಷನ್ ತುಂಬಾನೇ ಇದೆ, ಅಪೋಸ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಅವ್ರಿಗೆ ಬೇಜಾರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ನಥಿಂಗ್ ಟು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಬೇಜಾರ್ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ನಂಗೆ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ಹೊಸ ಚಾಪ್ಟರ್ ಓಪನ್ ಆಗತ್ತೆ. ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ. ನಿಮ್ಮಿಬ್ರು ಮಧ್ಯೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್, ಸಿಚುಯೇಷನ್ ಎಲ್ಲಾನು ಕೂಡ ಡೆಫಿನೆಟ್ ಆಗಿ ಅದು ಇಂಪ್ರೂವೈಸ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಅವ್ರೇನಾದ್ರು ಜಗಳ ಮಾಡ್ತಾರೆ ಅಂದ್ರೆ ನೀವು ಪೇಷನ್ಸ್ ಇಂದ ಇರಿ. ನೀವು ಅವ್ರ ಹತ್ರ ಜಗಳ ಮಾಡೋದಿಕ್ ಹೋಗ್ಬೇಡಿ. ಮನಸ್ತಾಪ ಆಗ್ತಾ ಇದೆ ಅಂತ ಅಂದ್ರೆ ಟ್ರೈ ಟು ಬಿ ಸೈಲೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ 7 ಆಫ್ ಕಪ್ಸ್ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ, ತುಂಬಾನೇ ಅವ್ರಿಗೆ ಪ್ರಪೋಸಲ್ಸ್ ಅಂತೂ ಡೆಫಿನೆಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಮನಸ್ಸು ತುಂಬಾನೇ ಚಂಚಲೆಯಿಂದ ಕೂಡ್ತಾ ಇದೆ. ಅವ್ರ ಮನಸ್ಸಲ್ಲಿ ಇರೋದು ಐ ಥಿಂಕ್ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದಾರೆ ನಿಮ್ಮ ವ್ಯಕ್ತಿ ಅಂತ ಹೇಳ್ಬೋದು. ಬಟ್ ನಥಿಂಗ್ ಟು ವರಿ, ಸಾಲ್ವ್ ಆಗತ್ತೆ ನಿಮ್ಮ ಪ್ರಾಬ್ಲಮ್ಸ್. ಸಾಲ್ವ್ ಆಗ್ಬೇಕು ಅಂದ್ರೆ ನೀವು ಪೇಷನ್ಸ್ ಇಂದ ಇರಬೇಕು, ಬಿಲೀವ್ ಮಾಡಬೇಕು, ಪಾಸಿಟಿವ್ ಆಗಿರ್ಬೇಕು. ಸೊ ಅವ್ರು ಮಾತಾಡ್ತಾರೆ ಅಂತ ನೀವು ಮಾತಾಡೋದಕ್ಕೆ ಹೋದ್ರೆ ಅವ್ರಿಗೂ ನಿಮ್ಗೂ ವ್ಯತ್ಯಾಸ ಇರೋದಿಲ್ಲ. ಸೊ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಈ ಒಂದು ಮಂತ್ ಅಲ್ಲಿ. ಸೊ ಜಗಳ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ. ಐ ಆಮ್ ಸ್ಟ್ರಾಂಗ್ಲಿ ಇಟಿಂಗ್ ದಟ್ ಎನರ್ಜಿ. ಫೈಟ್ ಮಾಡೋದ್ರಿಂದ ನಿಮ್ಮಿಬ್ರು ಮಧ್ಯೆ ಇರುವಂತಹ ಪ್ರಾಬ್ಲಮ್ಸ್ ಇನ್ನೂ ದೊಡ್ಡದಾಗಿ ಸಪ್ರೇಷನ್ ಕೂಡ ಆಗುವಂತ ಚಾನ್ಸಸ್ ತುಂಬಾನೇ ಹೈಲಿ ಇದೆ. ಓಕೆ, ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ ನೋಡೋಣ. ಓಕೆ, ಸೊ ಇಫ್ ಯು ಬಿಲೀವ್, ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ಸೊ ಎಸ್ ಅಂತ ಬರ್ತಾ ಇದೆ, ಇಫ್ ಯು ಬಿಲೀವ್ ಅಂತ ಬರ್ತಾ ಇದೆ, ಮತ್ತೆ ಅಬಂಡೆನ್ಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಇರುವಂತಹ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಈ ಸಿಚುಯೇಷನ್ ಏನ್ ನಡೀತಾ ಇದೆ ಅದು ಡೆಫಿನೆಟ್ಲಿ ಹೀಲ್ ಆಗತ್ತೆ, ಸರಿ ಹೋಗುತ್ತೆ. ನಿಮ್ಮಿಬ್ರು ಮಧ್ಯ ಡೆಫಿನೆಟ್ ಆಗಿ ಮೊದ್ಲಿನ ತರ ನಿಮ್ಮ ಕನೆಕ್ಷನ್ ಆಗತ್ತೆ. ಎಸ್ ಅಂತ ಅದಕ್ಕೆ ಬರ್ತಾ ಇದೆ. ಇಫ್ ಯು ಬಿಲೀವ್ಸ್, ಎಲ್ಲೋ ಒಂದು ಕಡೆ ನೀವು ಬಿಲೀವ್ ಮಾಡ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ. ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ನಮ್ಮ ಲೈಫ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ಬಿಲೀವ್ ಮಾಡಬೇಕು. ಸೊ ಫಸ್ಟ್ ನೀವು ಅದನ್ನ ನಂಬಬೇಕು. ಸೊ ಅದು ಆಗತ್ತೆ ಅಂತ ನಿಮಗೆ ಬಿಲೀವ್ ಇದ್ರೆ ಡೆಫಿನೆಟ್ಲಿ ಅದು ನಡೆಯುತ್ತೆ. ಸೊ ನಿಮ್ ನಂಬ್ತಾ ಇಲ್ಲ, ಅದು ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ನಡೆಯೋದಿಲ್ಲ. ಫಸ್ಟ್ ನಂಬಿ, ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ, ಪಾಸಿಟಿವ್ ಆಗಿರಿ. ಅದಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ಡೆಫಿನೆಟ್ಲಿ ಆಗತ್ತೆ. ಸೊ ಅಬಂಡೆನ್ಸ್ ಬರ್ತಾ ಇದೆ. ಐ ಥಿಂಕ್ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅಬಂಡೆನ್ಸ್. ಸೊ ಡೆಫಿನೆಟ್ ಆಗಿ ನಿಮ್ಮ ಲೈಫಲ್ಲೂ ಪ್ರಾಬ್ಲಮ್ಸ್ ಇರ್ಬೋದು, ಅವರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರ್ಬೋದು. ಫೈನಾನ್ಷಿಯಲಿ ಗ್ರೋ ಆಗತ್ತೆ, ಅಬಂಡೆನ್ಸ್ ಗ್ರೋ ಆಗತ್ತೆ. ಸೊ ಪ್ರಾಸ್ಪ್ಯಾರಿಟಿ, ಲಕ್ ಎಲ್ಲಾನು ಕೂಡ ಚೇಂಜ್ ಆಗುತ್ತೆ. ಸೊ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ನಥಿಂಗ್ ಟು ವರಿ ಎಟ್ ಆಲ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಜೂನ್ ಮಂತ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ನಿಮ್ಮಿಬ್ರ ಮಧ್ಯ ಸಂಬಂಧದಲ್ಲಿ, ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 2 ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಅಂಡ್ 7 ಆಫ್ ಸೋರ್ಡ್ಸ್, 10 ಆಫ್ ಸೋರ್ಡ್ಸ್, 9 ಆಫ್ ಕಪ್ಸ್, ಅದ್ರ ಜೊತೆಗೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಎಲ್ಲೋ ಒಂದು ಕಡೆ ನಂಗೆ ಈ ಕಾರ್ಡ್ಸ್ ಪ್ರಕಾರ ನಂಗೇನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದ್ರೆ, ರೈಟ್ ನಾವು ನಿಮ್ಮ ವ್ಯಕ್ತಿ ಜೊತೆಗೆ ಐ ಥಿಂಕ್ ಅಷ್ಟಕ್ಕಷ್ಟೇ ಮಾತಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡ್ತಾ ಇಲ್ಲ.
ನೀವು ಇಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಾ, ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಾ, ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರಾ, ಬಟ್ ನಿಮ್ಮ ವ್ಯಕ್ತಿ ಆ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ದೆರ್ ಈಸ್ ಅ ಕಮ್ಯುನಿಕೇಶನ್ ಗ್ಯಾಪ್, ದೆರ್ ಈಸ್ ಅ ಕಮ್ಯುನಿಕೇಶನ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ಕಾಣಿಸ್ತಾ ಇದೆ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಮಧ್ಯ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ನಿಮ್ಮನ್ನ ಹೊರತುಪಡಿಸಿ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ, ಅದು ಎಲ್ಲೊಂದ್ ಕಡೆ ನಿಮ್ಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಯು ನೋ ದಟ್ ಪರ್ಸನ್ ಎಕ್ಸಾಕ್ಟ್ಲಿ ಅಂತ ನಾನು ಹೇಳ್ಬಹುದು. ಸೊ ನಿಮ್ಮ ವ್ಯಕ್ತಿ ಯಾರ ಜೊತೆಗಿದ್ದಾರೆ, ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿ ನಿಮ್ಗೆ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಅಂತಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗತ್ತೆ ಅಂತ ಹೇಳ್ಬಹುದು. ರೈಟ್ ನೌ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾಕೆ ಅವ್ರು ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ದೇರ್ ಇಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗಿದೆ, ಡಾಮಿನೇಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಇಲ್ಲಿ ನಿಮ್ಮ ವ್ಯಕ್ತಿ ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ 7 ಆಫ್ ಸೋರ್ಸ್ ಇದೆ. ಸೊ ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ನಿಮಗೆ ಚೀಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಇವಾಗ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸೊ ತುಂಬಾ ಕ್ಲಾರಿಟಿನೇ ಇಲ್ಲ ನಿಮಗೆ. ಸೊ ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರ್ದು. ಸೊ ನಿಮ್ಗೆ ತುಂಬಾ ಕಡೆಯಿಂದನೂ ವಿಚಾರ ಬರ್ತಾ ಇದೆ, ನಿಮ್ಮ ಪಾರ್ಟ್ನರ್ ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇಲ್ಲ ಅಂತ. ಬಟ್ ಅದನ್ನ ನೀವು ಬಿಲೀವ್ ಮಾಡ್ತಾ ಇಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ಟ್ರಸ್ಟ್ ಮೀ, ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಚೀಟಿಂಗ್ ಯು. ಸೊ ಚೀಟಿಂಗ್ ಮಾಡ್ತಾ ಇದಾರೆ, ನೀವ್ ಇಲ್ಲಿ ಫೂಲ್ ಆಗ್ತಾ ಇದ್ರ, ಅವ್ರನ್ನ ನಂಬ್ತಾ ಇದ್ರ ಬ್ಲೈಂಡ್ ಆಗಿ. ದಟ್ ಈಸ್ ನಾಟ್ ಟ್ರೂ. ಸೊ ನಿಮ್ಮ ವ್ಯಕ್ತಿ ತುಂಬಾನೇ ನಿಮಗೆ ಐ ಥಿಂಕ್ ನಿಮ್ಮ ಜೊತೆಗೂ ಇದ್ದಾರೆ, ಅವರ ಜೊತೆಗೂ ಇದ್ದಾರೆ. ಅವ್ರು ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನಿಮ್ಮ ಜೊತೆಗೆ ಮಾತಾಡ್ತಾರೆ, ನೀವ್ ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ. ಸೊ ಈ ತರ ನಿಮ್ಮ ವ್ಯಕ್ತಿ ಜೀವನದಲ್ಲಿ ನಡೀತಾ ಇದೆ. ಬಟ್ ನಾನೇನ್ ಹೇಳ್ಬೋದು, ಇದರಿಂದ ನನ್ನ ಲೈಫಲ್ಲಿ ಎಲ್ಲಾನು ಮುಗ್ದೋಗ್ಬಿಡತ್ತಾ, ಸಪ್ರೇಷನ್ ಆಗ್ಬಿಡತ್ತಾ, ನಮ್ಮ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಬರೋದಿಲ್ವಾ, ಸೊ ಏನ್ ನಡೀತಾ ಇದೆ, ಮುಂದೆ ಏನಾಗತ್ತೆ ಅಂತ ನೀವು ಕೇಳಿದ್ರೆ, ಐ ಥಿಂಕ್ ವಿತ್ ಇಸ್ ದಿಸ್ ಮಂತ್ ನಿಮ್ಮ ವ್ಯಕ್ತಿ ಅವ್ರಿಗೆ ನೀವು ಬೇಕಾ ಬೇಡವಾ, ಅವರು ಲೈಫಲ್ಲಿ ನೀವು ಇಂಪಾರ್ಟೆಂಟಾ, ನಿಮ್ಮನ್ನ ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದಾರಾ ಅನ್ನೋದು ಎಲ್ಲಾ ಕ್ಲಾರಿಟಿನೂ ಕೂಡ ಈ ಒಂದು ಜೂನ್ ಮಂತ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇಲ್ಲಿ ಜಸ್ಟ್ ಅವರ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ, ಇಟ್ ಇಸ್ ಜಸ್ಟ್ ಅನ್ ಅಟ್ರಾಕ್ಷನ್, ಇಟ್ ಇಸ್ ಜಸ್ಟ್ ಅನ್ ಅಫೆಕ್ಷನ್. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಅದನ್ನೇ ಪ್ರೀತಿ ಅಂತ ಅನ್ಕೊಂಡು ಆ ಒಂದು ಅಟ್ರಾಕ್ಷನ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ ಆಗಿ ಆ ಒಂದು ವ್ಯಕ್ತಿಗೆ ಯಾವಾಗ ರಿಯಲೈಸ್ ಆಗತ್ತೆ ದಟ್ ಈಸ್ ನಾಟ್ ಟ್ರೂ ಲವ್. ಸೊ ನನಗೆ ಟ್ರೂ ಲವ್ ಆಗಿರೋದು ನನ್ನ ವ್ಯಕ್ತಿ ಮೇಲೆ ಅನ್ನೋದು ಅವ್ರಿಗೆ ಯಾವಾಗ ರಿಯಲೈಸ್ ಆಗತ್ತೆ, ಅವಾಗ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರಗಳು ಸಿಗುತ್ತೆ, ಅವ್ರ ಕಡೆಯಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇದೆಲ್ಲ ತಗೊಳುತ್ತೆ, ಟೈಮ್ ತಗೊಳುತ್ತೆ. ವಿತ್ ಇನ್ ದಿಸ್ ಮಂತ್ ಎಂಡ್, ಸೊ ಜೂನ್ ಮಂತ್ ಎಂಡ್ ಅಲ್ಲಿ ಅಥವಾ ಜುಲೈ ಮಂತ್ ಫಸ್ಟ್ ವೀಕ್ ಅಲ್ಲಿ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮಗ್ ಬೇಕಾ ಬೇಡವಾ, ಅಥವಾ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ, ಪ್ರತಿಯೊಂದು ಉತ್ತರ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನನ್ನನ್ನ ನೀವು ಕೇಳಿದ್ರೆ 9 ಆಫ್ ಕಪ್ಸ್ ಮತ್ತೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಇಬ್ರ ಮಧ್ಯೆ ಏನ್ ಪ್ರಾಬ್ಲಮ್ಸ್ ಇವಾಗ ಸದ್ಯಕ್ಕೆ ನಡೀತಾ ಇದೆ ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ, ಅದೆಲ್ಲಾನು ಕೂಡ ಹೀಲ್ ಆಗತ್ತೆ, ಸರಿ ಹೋಗುತ್ತೆ. ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಆಚೆಗೆ ಬರ್ತಾರೆ. ಸೊ ಇವಾಗ ನಿಮ್ಮಿಬ್ರ ಮಧ್ಯೆ ತುಂಬಾ ಏನ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಏನ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ, ಅದು ನಿಧಾನವಾಗಿ ಸರಿ ಹೋಗ್ತಾ ಬರುತ್ತೆ. ಸೊ ಇವಾಗ ಎಲ್ಲ ಸರಿ ಹೋಗಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್. ಸೊ ಪೇಷನ್ಸ್ ಇಂದ ವೇಟ್ ಮಾಡಬೇಕು. ಸೊ ನಂಗೆ ಇವಾಗಲೇ ನನ್ನ ವ್ಯಕ್ತಿ ಅವ್ರನ್ನ ಬಿಟ್ಟು ಬಂದ್ಬಿಡ್ಬೇಕು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಅಷ್ಟು ಸುಲಭವಾಗಿ ಆ ಒಂದು ವ್ಯಕ್ತಿಯಿಂದ ಬಿಟ್ಟು ಬರೋದಿಲ್ಲ. ಸೊ ನಿಮ್ಮನ್ನ ಬೇಕಾದ್ರೂ ಬಿಟ್ಟು ಬಿಡುವಂತ ಚಾನ್ಸಸ್ ತುಂಬಾ ಇದೆ. ಬಟ್ ಆ ಕಡೆಯಿಂದ ಆ ಒಂದು ವ್ಯಕ್ತಿ ಅವ್ರನ್ನ ಬಿಡೋದಕ್ಕೆ ರೆಡಿ ಇಲ್ಲ, ಇವ್ರು ಅವ್ರನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಸೊ ಈ ತರ ನಡೀತಾ ಇದೆ. ಸೊ ಹ್ಯಾವ್ ಪೇಷನ್ಸ್. ಸೊ ಪೇಷನ್ಸ್ ಇಂದ ನೀವು ವೇಟ್ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ಚೇಂಜಸ್ ಆಗೋದನ್ನ ನೀವು ನೋಡ್ತೀರಾ. ಸೊ ಜಾಸ್ತಿ ಅವ್ರ ಹತ್ರ ಪ್ರೆಷರ್ ಹಾಕಕ್ ಹೋಗ್ಬಿಡಿ, ಜಗಳ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಇರೋ ಜಗಳನ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಅವ್ರನ್ನ ಅವರ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ಸೊ ಲೆಟ್ ದೇಮ್ ಡೂ ವಾಟ್ ಎವರ್ ದೇ ನೀಡ್ ಟು ಡೂ. ಸೊ ಯಾಕಂತಂದ್ರೆ ಸೊ ಇವಾಗ ನೀವೇನಾದ್ರೂ ಒಂದು ಹೇಳ್ತೀರಂದ್ರೆ ಆ ಒಂದು ವ್ಯಕ್ತಿಗಳು ಕೇಳಿಸ್ಕೊಳ್ಳಲ್ಲ. ಸೊ ಅವ್ರು ಹೇಳಿದ್ದು ಇನ್ನೂ ಜಾಸ್ತಿ ಮಾಡ್ತಾನೆ ಬರ್ತಾರೆ. ಸೊ ಹಾಗಾಗಿ ನೀವು ಯು ಹ್ಯಾವ್ ಟು ವೇಟ್. ಸೊ ವೇಟ್ ಮಾಡಿ. ಸೊ ನಿಮ್ಗೆ ಎಲ್ಲದಕ್ಕೂ ಉತ್ತರಗಳು ಸಿಗತ್ತೆ, ಸೊ ಕ್ಲಾರಿಟಿ ಸಿಗತ್ತೆ. ಸೊ ಡೆಫಿನೆಟ್ಲಿ ಎವ್ರಿಥಿಂಗ್ ಗೋನಾ ಚೇಂಜ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಐ ಥಿಂಕ್ ಏಂಜಲ್ಸ್ ಜೊತೆಗೆ ನೀವು ಪ್ರೇ ಮಾಡಿ, ಸೊ ಯೂನಿವರ್ಸ್ಗೆ ಪ್ರೇ ಮಾಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ನಿಮ್ಮ ಸಿಚುಯೇಷನ್. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ವ್ಯಕ್ತಿ ಡೆಫಿನೆಟ್ ಆಗಿ ಆಚೆಗೆ ಬರ್ತಾರೆ, ಹೊರಗೆ ಬರ್ತಾರೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಸಿಚುಯೇಷನ್ ನಿಮ್ಮ ಒಂದು ಗೈಡೆನ್ಸ್ ಏನ್ ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್. ಸೊ ಪ್ರೇ ಮಾಡಿ. ಓಕೆ ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್
ಟ್ರಸ್ಟ್ ಅಂತ ಬರ್ತಾ ಇದೆ, ಬ್ಯೂಟಿಫುಲ್ ಕಾರ್ಡ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಟ್ರಸ್ಟ್ ಅಂತ ಬಂತು, ಪೀಸ್ಫುಲ್ ರೆಸೊಲ್ಯೂಷನ್ಸ್ ಅಂತ ಬರ್ತಾ ಇದೆ. ಅಂಡ್ ಐ ಹ್ಯಾವ್ ಲುಕ್ ಫಾರ್ ಅ ಸೈನ್ ಅಂಡ್ ಬಿ ಅಸರ್ಟಿವ್. ಓಕೆ, ಸೊ ಟ್ರಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಲಿ, ಕಾಂಪ್ಲಿಕೇಶನ್ಸ್ ಏನ್ ನಡೀತಾ ಇದೆ, ಸಿಚುಯೇಷನ್ ಬದಲಾಗತ್ತೆ ಅಂತ ಹೇಳ್ಬೋದು. ಸೊ ನೀವು ಈ ಒಂದು ಪ್ರಾಸೆಸ್ ನ ನೀವು ಟ್ರಸ್ಟ್ ಮಾಡಿ, ನಿಮ್ಮ ಕನೆಕ್ಷನ್ ಮೇಲೆ ಟ್ರಸ್ಟ್ ಮಾಡಿ. ಸೊ ನಿಮ್ಮ ವ್ಯಕ್ತಿ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಯೂನಿವರ್ಸ್ನ, ಏಂಜಲ್ಸ್ನ, ನನ್ನ ಒಂದು ಸಪೋರ್ಟ್ಗೆ ಇದ್ದಾರೆ ಅಂತ ನೀವು ನಂಬಿದ್ರೆ ನಿಮಗೆ ದಾರಿಗಳು ಸಿಗತ್ತೆ ಅಂತ ಹೇಳ್ಬೋದು. ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಪರಿಸ್ಥಿತಿ ಡೆಫಿನೆಟ್ ಆಗಿ ಸಾಲ್ವ್ ಆಗತ್ತೆ, ಅದು ಕೂಡ ಶಾಂತಿಯುಕ್ತವಾಗಿ ಸಾಲ್ವ್ ಆಗತ್ತೆ. ಸೊ ಯಾವುದೇ ಕಾರಣಕ್ಕೂ ಜಗಳ ಗಿಗ್ಲೆ ಏನೂ ಆಗೋದಿಲ್ಲ, ಅಂತ ಎಕ್ಸ್ಟೆಂಡ್ ಲೆವೆಲ್ ವರೆಗೂ ನಿಮ್ಮ ಪ್ರಾಬ್ಲಮ್ಸ್ ಹೋಗೋದಿಲ್ಲ. ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲುಕ್ ಫಾರ್ ಎ ಸೈನ್. ಐ ಥಿಂಕ್ ಏಂಜಲ್ಸ್ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ಅವರು ಈ ಒಂದು ವಿಚಾರದ ರಿಲೇಟೆಡ್ ಏನಾದ್ರೂ ಒಂದು ಸೈನ್ ತೋರಿಸ್ತಾ ಇರ್ಬೋದು, ಲೈಕ್ ಏಂಜಲ್ಸ್ ನಂಬರ್ಸ್ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು. ಸೊ ಯಾವುದೋ ಒಂದು ಮೂಲಕ ನಿಮಗೆ ಸೈನ್ಗಳು ಸಿಗ್ತಾ ಇದೆ, ಅದನ್ನ ನೀವು ಗಮನಿಸ್ತಾ ಇಲ್ಲ ಅಂತ ಅಂದ್ರೆ ಹಿಯರ್ ಇಸ್ ಅ ಸೈನ್. ಸೊ ಲುಕ್ ಫಾರ್ ಎ ಸೈನ್ ಅಂತ ಬರ್ತಾ ಇದೆ. ಏಂಜಲ್ಸ್ ನಿಮಗೆ ಆಲ್ರೆಡಿ ಉತ್ತರಗಳನ್ನ ಕೊಟ್ಟಿದ್ದಾರೆ, ಆಲ್ರೆಡಿ ಅವ್ರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರನ್ನ ನೀವು ಗಮನಿಸ್ತಾ ಇಲ್ಲ. ಸೊ ಗಮನ ಬಿಟ್ಟು ನೋಡಿ, ಏನ್ ಬರುತ್ತೆ ನಂಬರ್ಸ್ ನ ಗಮನಿಸ್ತಾ ಇರಿ. ಸೊ ಏನೋ ಒಂದು ಸೈನ್ಗಳು ನಿಮಗೆ ಸಿಗ್ತಾ ಇದೆ ಡ್ಯೂ ಟು ಒಂದು ಫ್ಲವರ್, ಫೆದರ್ಸ್ ಇಂದ, ನಂಬರ್ಸ್ ಇಂದ ಎಲ್ಲಾನು ಕಾಣಿಸುತ್ತೆ, ಸಿಗತ್ತೆ. ಬಿ ಅಸರ್ಟಿವ್ ಅಂತ ಬರ್ತಾ ಇದೆ. ಸೊ ಪ್ಲೀಸ್ ಬಿ ಪೇಷನ್ಸ್, ಬಿ ಪಾಸಿಟಿವ್, ಟ್ರಸ್ಟ್ ದಿಸ್ ಪ್ರೋಸೆಸ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.